ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿವಿ. ನಾನು ರೇಣುಕಾ ಹರೀಶ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಹೆಂಡತಿಗೆ ಕೊಡುವಂಥ ಶಾಶ್ವತ ಜೀವನಾಂಶ ಡೈವೋರ್ಸ್ ಪ್ರಕರಣಗಳಲ್ಲಿ ಇದಕ್ಕೆ ಯಾವುದೇ ಕೋರ್ಟ್ ಫೀಸ್ ಇರೋದಿಲ್ಲ. ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ವೀಕ್ಷಕರೇ, ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಯಾವುದೇ ಒಂದು ವಿಚ್ಛೇದನ ಕೊನೆಯಲ್ಲಿ ಆಯಿತು ಅಂತಂದರೆ ಅದರಲ್ಲಿ ಒಂದು ಅಲಿಮನಿ ಅನ್ನೋದೊಂದು ಸಬ್ಜೆಕ್ಟ್ ಇರುತ್ತೆ. ಅಂದ್ರೆ ಏನು, ಹೆಂಡತಿಗೆ ಇಷ್ಟು ಜೀವನಾಂಶವನ್ನು ಕೊಟ್ಟು, ಹೆಂಡತಿಗೆ ಮಕ್ಕಳಿಗೆ ಇಷ್ಟು ಜೀವನಾಂಶ ಕೊಟ್ಟು ಡೈವೋರ್ಸ್ ತಗೊಳ್ಳೋದನ್ನ ನಾವು ನೋಡ್ತಿರ್ತೀವಿ. ಇದು ಗಂಡನ ಆದಾಯ, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಏನಿದೆ ಅವ್ರವ್ರದ್ದು, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ದುಡ್ಡು ಕೊಡ್ತಾರೆ, ಎಷ್ಟು ಅವರು ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ ಅನ್ನೋದು. ವಿಚ್ಛೇದನಕ್ಕೆ ಒಪ್ಕೊಂಡಿರೋ ಮಹಿಳೆ ಏನಾದರೂ ಆಯಿತು ನಾನು ವಿಚ್ಛೇದನ ಕೊಡ್ತೀನಿ, ನಂಗೆ ಜೀವನಾಂಶಕ್ಕೆ ಇಷ್ಟು ಕೊಡಬೇಕು ಅಂತಂದರೆ ಗಂಡನಿಗೂ ಕೂಡ ಒಪ್ಪಿಗೆ ಇತ್ತಂತಂದರೆ ಒಂದು ಅಮೌಂಟ್ ಫಿಕ್ಸ್ ಮಾಡಿಕೊಂಡು ಅದು ಒಂದು ಜೀವನಾಂಶವನ್ನು ಕೊಡ್ತಾರೆ. ಹಾಗೆ ಇದನ್ನ ಕೋರ್ಟ್ ಥ್ರೂನೇ ಪೇ ಮಾಡ್ತಾರೆ. ಅಂದ್ರೆ ನ್ಯಾಯಾಲಯದ ಮುಂದೆ ಇದನ್ನ ಕೊಡ್ತಾರೆ. ಅಂದ್ರೆ ಅವರು ಚೆಕ್ ಅನ್ನ ಅಲೋ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಚೆಕ್ ಕೊಟ್ರೆ ಇಲ್ಲಿ ಅಗ್ರಿಮೆಂಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡೋದಿಲ್ಲ. ಯಾಕಂದ್ರೆ ನಂತರ ಚೆಕ್ ಏನಾದ್ರು ಬೌನ್ಸ್ ಆಯ್ತು ಅಂದ್ರೆ ಇನ್ನೊಂದು ಹೊಸ ಪ್ರಕರಣ ಆಗುತ್ತೆ, ಚೆಕ್ ಬೌನ್ಸ್ ಕೇಸು. ಮತ್ತೆ ಪಾಪ ಆಕೆ ವಿಕ್ಟಿಮ್ ಆಗ್ಬಿಡ್ತಾಳೆ ಇದರಲ್ಲಿ ಅನ್ನೋದೊಂದೇ ಕಾರಣಕ್ಕೆ. ಅದು ಸುಲಭವಾಗಿ ಎಸ್ಕೇಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಯಾವಾಗಲೂ ಆನ್ಲೈನ್ ಟ್ರಾನ್ಸಾಕ್ಷನ್ನೇ ಕೋರ್ಟ್ಗಳು ಕೂಡ ಪ್ರಿಫರ್ ಮಾಡ್ತವೆ, ಅಥವಾ ಡಿ ತಗೊಂಬನ್ನಿ ಅಂತಾನೆ ಹೇಳಿ ಅದನ್ನ ಮೆನ್ಷನ್ ಮಾಡ್ತಾರೆ. ಬಹಳಷ್ಟು ಜನದ ಕಕ್ಷಿದಾರರ ಪ್ರಶ್ನೆ ಏನಂತಂದ್ರೆ, ಕೆಲವರೆಲ್ಲ 2 ಕೋಟಿ 5 ಕೋಟಿವರೆಗೂ ಕೊಟ್ಟು ವಿಚ್ಛೇದನ ತಗೊಳ್ಳೋ ಅಂತ ಅದನ್ನ ನಾವು ನೋಡ್ತೀವಿ. ಆದರೆ ಈ ರೀತಿ ಇಷ್ಟು ದುಡ್ಡು ನಾವು ಕೊಡ್ತೀವಲ್ಲ, 5 ಲಕ್ಷ ಕೊಟ್ಟವ್ರು ಇದ್ದಾರೆ, 1 ಲಕ್ಷಕ್ಕೆ ವಿಚ್ಛೇದನ, ಏನು ದುಡ್ಡು ಕೊಡದೆ ವಿಚ್ಛೇದನ ತಗೊಂಡವರು ಇರ್ತಾರೆ. ಆದರೆ ಗಂಡನ ಆದಾಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಅಮೌಂಟ್ ಕೊಟ್ಟು ವಿಚ್ಛೇದನಕ್ಕೆ ಒಪ್ಸಿದ್ದಾರೆ, ಅವರು ವಿಚ್ಛೇದನ ಕೊಡೋಕೆ ರೆಡಿ ಇದ್ದಾರೆ ಅನ್ನೋದು. ಈ ರೀತಿ ವಿಚ್ಛೇದನದ ಅಮೌಂಟ್ ಏನೊಂದು 20 ಲಕ್ಷ ಕೊಡಬೇಕು, 1 ಕೋಟಿವರೆಗೂ ಕೊಡ್ತಾ ಇದ್ದಾರೆ ಅಮೌಂಟನ್ನು ಅನ್ನೋವಾಗ ಬಹಳಷ್ಟು ಕಕ್ಷಿದಾರರು ಒಂದು ಪ್ರಶ್ನೆ ಅಂದರೆ, ಈ ಅಮೌಂಟ್ಗೆ ನಾವೇನಾದರೂ ಕೋರ್ಟ್ ಫೀಸನ್ನು ಕಟ್ಟಬೇಕಾ ಅಂತ ಕೇಳ್ತಿರ್ತಾರೆ. ಯಾಕಂದ್ರೆ ಯಾವುದೇ ಸಿವಿಲ್ ದಾವೆಗಳು ಹೂಡಬೇಕಾದ್ರೂ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಇದೆ, ಅದ್ರ ತಕ್ಕಂಗೆ ಒಂದು ಕೋರ್ಟ್ ಫೀಸ್ ಅಂತ ಕೋರ್ಟ್ ಫೀ ಫಿಕ್ಸ್ ಮಾಡಿರ್ತಾರೆ, ಅದನ್ನ ಕಟ್ಟಬೇಕಾಗುತ್ತೆ. ಇಂಜೆಕ್ಷನ್ ಆರ್ಡರ್ ಮೇಲೆ ಆಯ್ತು, ಯಾವುದೊಂದು ಅಪೀಲ್ ಮೇಲೆ ಆಯ್ತು, ಕಂಡೀಷನಲ್ ಆರ್ಡರ್ಗಳ ಮೇಲೆ ಆಯ್ತು, ಇಷ್ಟು ಅಮೌಂಟ್ ಕೋರ್ಟ್ ಕಟ್ಟಿದ್ರೆ ಸ್ಟೇ ಸಿಗುತ್ತೆ. ಈ ಥರದ್ದು ಯಾವುದೊಂದು ರಿಕವರಿ ಸೂಟುಗಳಲ್ಲಿ ಎಷ್ಟು ಅಮೌಂಟ್ ರಿಕವರಿ ಕೇಳ್ತಿದ್ದಾರೆ, ಅದಕ್ಕೆ ಇಷ್ಟು ಕೋರ್ಟ್ ಫೀಸ್ ಕಟ್ಟಬೇಕು. ಯಾವುದೇ ಒಂದು ಪ್ರಾಪರ್ಟಿಲಿ ಒಂದು ಸೇಲ್ ಅಗ್ರಿಮೆಂಟ್ ಆಗಿರುತ್ತೆ, ಅದನ್ನ ಸೇಲ್ ಇದು ಮಾಡ್ಕೊಡಿ ಅಂದ್ರೆ ನೀವು ಸೇಲ್ ಡೀಡ್ ಮಾಡ್ಕೊಡಿ ಅಂತ ಹೇಳಿ ಕೋರ್ಟ್ಗೆ ಕೇಸ್ ಹಾಕುವಾಗಲೂ ಅಷ್ಟೇ ಇಂತಿಷ್ಟು ಅಮೌಂಟ್ ಅಂತ ಹೇಳಿ ಕೋರ್ಟ್ ಕಟ್ಟಬೇಕಾಗತ್ತೆ. ಅನ್ರಿಜಿಸ್ಟರ್ಡ್ ಲೀಸ್ ಅಗ್ರಿಮೆಂಟ್ಗಳು ಇವುಗಳನ್ನೇನಾದ್ರು ಕ್ಲೈಮ್ ಮಾಡೋಕೆ ಹೋದ್ರು ಕೂಡ ಕೋರ್ಟ್ ಫೀಸ್ ಇಷ್ಟು ಅಂತ ಕಟ್ಟಬೇಕಾಗುತ್ತೆ. ಪ್ರಾಪರ್ಟಿ ವ್ಯಾಲ್ಯೂ ಏನಿದೆ ಅದ್ರ ಮೇಲೆ ಒಂದು ಕೋರ್ಟ್ ಫೀಸ್ ಅನ್ನ ಫಿಕ್ಸ್ ಮಾಡಿರುತ್ತೆ, ಅದನ್ನ ಕಟ್ಟಲೇಬೇಕಾಗತ್ತೆ. ಆದ್ರೆ ಇಲ್ಲಿ ಹೆಂಡತಿಗೆ ಕೊಡೋ ಜೀವನಾಂಶಕ್ಕೆ ಬಹಳಷ್ಟು ಜನ ಕಕ್ಷಿದಾರರು ಇದೊಂದು ಪ್ರಶ್ನೆ ಇದೆ, ಇಷ್ಟು ಅಮೌಂಟ್ ಅನ್ನು 25 ಲಕ್ಷ ಕೊಡ್ತಿದ್ದೀನಿ, ನಾನೊಂದು 50 ಲಕ್ಷ ಕೊಡ್ತಾ ಇದ್ದೀನಿ ಹೆಂಡತಿಗೆ, ಇದರಲ್ಲಿ ಕೋರ್ಟ್ ಫೀಸ್ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಖಂಡಿತ ಇದರಲ್ಲಿ ಯಾವುದೇ ಒಂದು ಕೋರ್ಟ್ ಫೀಸು ಇರೋದಿಲ್ಲ. ನ್ಯಾಯಾಲಯಕ್ಕೆ ಶುಲ್ಕ ಕಟ್ಟಬೇಕಾಗಿಲ್ಲ. ಪೆಟಿಷನ್ ಫೈಲ್ ಮಾಡೋ ಟೈಮಲ್ಲಿ ನ್ಯಾಯಾಲಯದ ಶುಲ್ಕ ಏನಿದೆ ಅದು ಕಟ್ಟಿರ್ತಾರೆ, ಅದು ಮುಗ್ದಿರುತ್ತೆ. ಅಂದ್ರೆ 100 ರೂಪಾಯಿ ಇರ್ಬೋದು, 200 ರೂಪಾಯಿದು ಕೋರ್ಟ್ ಫೀಸು ಇಷ್ಟು ಫಿಕ್ಸ್ ಆಗಿರುತ್ತೆ, ಅದನ್ನ ಕೋರ್ಟ್ ಫೀಸ್ ಆಕ್ಟ್ ಕಟ್ಟಿರ್ತಾರೆ, ಅದು ಮುಗ್ದಿರುತ್ತೆ. ಹೊರತು ಹೆಂಡತಿಗೆ ಕೊಡುವಂತ ಜೀವನಾಂಶದಲ್ಲಿ ಅಂದ್ರೆ ಶಾಶ್ವತ ಜೀವನಾಂಶ, ಪರ್ಮನೆಂಟ್ ಎಲಿಮನಿ ಅಂತ ಹೇಳಿ ಏನ್ ಕರಿತೀವಿ, ಅದಕ್ಕೆ ಯಾವುದೇ ರೀತಿ ಕೋರ್ಟ್ ಫೀಸ್ ಅನ್ನ ಮತ್ತೆ ಎಕ್ಸ್ಟ್ರಾ ಕಟ್ಟಬೇಕಾಗಿ ಬರೋದಿಲ್ಲ. ನೀವು ಅದು ನಿಮ್ಮ ಹೆಂಡತಿಗೆ ಕೊಡ್ತಾ ಇರೋದು, ನಿಮ್ಮ ಮಕ್ಕಳಿಗೆ ಕೊಡ್ತಾ ಇರೋ ದುಡ್ಡು, ಅದರಿಂದ ಅದಕ್ಕೆ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಹಾಗೆಯೇ ಇದು ರಿಸೀವ್ ಮಾಡ್ಕೊಂಡವರು ಕೂಡ ಯಾವುದೇ ಒಂದು ಟ್ಯಾಕ್ಸ್ ಆಯ್ತು, ಕೋರ್ಟ್ ಫೀಸ್ ಕಟ್ಟಿದ್ರೇನೆ ಇಲ್ಲಿ ಅಷ್ಟು 2 ಲಕ್ಷ ಕೊಡ್ಬೇಕಾದ್ರೆ ನೀವು ಇಷ್ಟು ಕೋರ್ಟ್ ಫೀಸ್ ಕಟ್ಟಬೇಕನ್ನೋ ಯಾವುದೇ ಒಂದು ನಿಯಮ ಇರೋದಿಲ್ಲ. ಆದ್ರಿಂದ ಜೀವನಾಂಶ ಕೊಡಬೇಕಾದ್ರೆ ಇದೊಂದು ತಲೆ ಬಿಸಿ ಇಟ್ಕೊಂಡಿರ್ತಾರೆ, ಇಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ಆನ್ಲೈನ್ ಟ್ರಾನ್ಸಾಕ್ಷನ್ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಕೋರ್ಟ್ ಫೀಸ್ ಎಷ್ಟು ಬರುತ್ತೆ ಇಷ್ಟು ಅಮೌಂಟಿಗೆ ಅನ್ನೋದೊಂದು ಇಟ್ಕೊಂಡಿರ್ತಾರೆ. ಖಂಡಿತ ಕೋರ್ಟ್ ಫೀಸು ಬರೋದಿಲ್ಲ. ಹೆಂಡತಿಗೆ ಕೊಡುವಂಥ ಜೀವನಾಂಶದಲ್ಲಿ ಎಷ್ಟೇ ಲಕ್ಷ ಕೊಟ್ಟರು ಕೂಡ ನೀವು ಅದಕ್ಕೆ ಕೋರ್ಟ್ಗೆ ಯಾವುದೇ ಒಂದು ಫೀಸನ್ನು ಕಟ್ಟಂಗಿಲ್ಲ. ಕೋರ್ಟ್ ಇದು ಯಾವ ರೀತಿ ಫೀಸನ್ನು ಫಿಕ್ಸ್ ಕೂಡ ಮಾಡಿರೋದಿಲ್ಲ. ನೀವು ಕೊಡೋ ಜೀವನಾಂಶ ನಿಮ್ಮ ಹೆಂಡತಿಗೆ ಮಕ್ಕಳಿಗೆ ಆಗಿರೋದ್ರಿಂದ ಇದರಲ್ಲಿ ಒಂದು ಕೋರ್ಟ್ ಫೀಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ.